ಆಸ್ಪತ್ರೆಯಿಂದ ಮಾಜಿ ಪ್ರಧಾನಿ ಎಚ್ಡಿಡಿ ಡಿಸ್ಚಾರ್ಜ್ ಆಗಿದ್ದಾರೆ. ಒಂದು ವಾರದಿಂದ ಚಿಕಿತ್ಸೆಯನ್ನು ಪಡಿತಾ ಇದ್ರು ದೇವೇಗೌಡರು. ಸದ್ಯಕ್ಕೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಿಂದ ಎಚ್ಡಿಡಿ ಡಿಸ್ಚಾರ್ಜ್ ಆಗಿದ್ದಾರೆ. ಒಂದು ವಾರದಿಂದಲೂ ಕೂಡ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿತ್ತು, ಅದರ ಬೆನ್ನಲ್ಲೇ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಈಗ ಸದ್ಯಕ್ಕೆ ಡಿಸ್ಚಾರ್ಜ್ ಅನ್ನ ಮಾಡಲಾಗಿದೆ. ಪದ್ಮನಾಭ ನಗರದ ನಿವಾಸಕ್ಕೆ ದೇವೇಗೌಡರು ಆಗಮಿಸ್ತಾರೆ. ಇನ್ನು ದೇವೇಗೌಡರ ಆರೋಗ್ಯವನ್ನ ಶಾಸಕ ಯತ್ನಾಳ್ ಅವರು ವಿಚಾರಿಸಿದ್ದಾರೆ. ಇಲ್ಲಿ ಪಕ್ಷವನ್ನ ಹೊರತುಪಡಿಸಿ ನೋಡಿದ್ರು ಕೂಡ, ರಾಜಕಾರಣಿ ಎಂಬ ದೃಷ್ಟಿಯಲ್ಲಿ ನೋಡಿದ್ರು ಕೂಡ, ಹಿರಿಯ ರಾಜಕಾರಣಿ, ಅನುಭವಿ ರಾಜಕಾರಣಿ, ಒಂದು ಉತ್ತಮ ಸ್ಥಾನಕ್ಕೆ ಏರಿದಂತಹ ರಾಜಕಾರಣಿ, ಅದರ ಜೊತೆಗೆ ಬೇರೆ ಯಾವುದೇ ಪಕ್ಷದವರಾಗಿರಬಹುದು, ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಇವರನ್ನ ಗೌರವಯುತವಾಗಿ ನಡೆಸ್ಕೊಂಡಿದ್ದಾರೆ, ಗೌರವಯುತವಾಗಿ ನೋಡ್ಕೊಳ್ತಾ ಇದ್ರು. ಹಾಗಾಗಿ ಅವರ ಆರೋಗ್ಯವನ್ನ ಯತ್ನಾಳ್ ಅವರು ವಿಚಾರಿಸುವ ಕೆಲಸವನ್ನ ಮಾಡಿದ್ದಾರೆ. ಒಂದು ವಾರದಿಂದಲೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಪಡಿತಾ ಇದ್ರು. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿತ್ತು, ಅದರ ಬೆನ್ನಲ್ಲೇ ಚಿಕಿತ್ಸೆನ ಪಡಿತಾ ಇದ್ರು. ಸದ್ಯಕ್ಕೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಸದ್ಯಕ್ಕೆ ಗುಣಮುಖರಾಗಿ ಮನೆಗೆ ವಾಪಸ್ ಆಗಿದ್ದಾರೆ. ಹಾಗಾಗಿ ಯತ್ನಾಳ್ ಅವರು ಹೋಗಿ ಆರೋಗ್ಯವನ್ನು ವಿಚಾರಿಸುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸದ್ಯಕ್ಕಂತೂ ಅವರ ಆರೋಗ್ಯದಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ವೈದ್ಯರು ತಿಳಿಸಿದ್ದಾರೆ.